ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಹಿಂದೆ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ, ಮುಂದುವರೆದ ಶೋಧ ಕಾರ್ಯ, ಕಟ್ಟೆಚ್ಚರ. ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಐತಿಹಾಸಿಕ ನಿರ್ಧಾರ, ಎನ್ ಶಂಕರಪ್ಪ. ಪರಿಶಿಷ್ಟ ಜಾತಿಗಳ ಸಮೀಕ್ಷೆ, ಕಲಂ 61ರಲ್ಲಿ ಮಾದಿಗ ಎಂದು ನಮೂದಿಸಿ, ನರಸಪ್ಪ ದಂಡೋರ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ. ಮೇ 4ರಂದು ಶ್ರೀ ಮಹರ್ಷಿ ಭಗೀರಥ ಜಯಂತಿ, ಭಾವಚಿತ್ರದ ಮೆರವಣಿಗೆ, ಚಂದ್ರಶೇಖರ್ ಮಾಳಗಿರಿ. ಪರಿಶಿಷ್ಟ ಜಾತಿಗಳ ಗಣತಿ, ಕೊರಮ ಕುರಚ ಎಂದು ಬರೆಯಿಸಲು ಹುಲಿಗೆಪ್ಪ ಮಾಣಿಕ್ ಮನವಿ. ವಾರ್ತೆಗಳ ವಿವರ. ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶ ರವಾನಿಸಿ 3 ಗಂಟೆಗೆ ಬಾಂಬ್ ಸ್ಫೋಟಗೊಳಿಸುವುದಾಗಿ ಶುಕ್ರವಾರ ಸಂದೇಶ ಕಳುಹಿಸಲಾಗಿತ್ತು. ಇದರ ಹಿನ್ನೆಲೆ ಮಾಹಿತಿ ತಿಳಿದಾಗಿನಿಂದ ತೀವ್ರ ಶೋಧ ಕಾರ್ಯ ನಡೆಸಲಾಗಿತ್ತು. ಯಾವುದೇ ಸ್ಫೋಟಕ ವಸ್ತು ದೊರೆಯದೆ ಇರುವ ಹಿನ್ನೆಲೆಯಲ್ಲಿ ಇಂದು ಸಹ ಬಾಂಬ್ ನಿಷ್ಕ್ರಿಯ ಮತ್ತು ಶ್ವಾನದಳದಿಂದ ಶೋಧ ಕಾರ್ಯ ನಡೆಸಲಾಯಿತು. ಬೆಳಿಗ್ಗೆಯಿಂದಲೇ ನೂತನ ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಶೋಧ ದಳ ಹಾಗೂ ಶ್ವಾನ ದಳ ತಂಡ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದ್ದು, ಬಳಿಕ ಹಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿಯ ವಿವಿಧ ಇಲಾಖೆ ಮತ್ತು ಶಾಖೆಗಳಲ್ಲಿ ಶೋಧ ನಡೆಸಲಾಯಿತು. ಇದಲ್ಲದೆ ನಗರದ ಹಳೆಯ ಜಿಲ್ಲಾಧಿಕಾರಿ ಕಚೇರಿಗೂ ಶೋಧ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ನಾಳೆ ಸಿಇಟಿ ಪರೀಕ್ಷೆಗಳು ನಡೆಯುತ್ತಿರುವುದರಿಂದ ಇಂದು ಮತ್ತು ನಾಳೆ ಶೋಧ ಕಾರ್ಯಾಚರಣೆ ಮುಂದುವರೆಸಲಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಹೆಚ್ಚು ಜನಸಂದಣಿ ಇರುವ ಪ್ರದೇಶವಾದ ಬಸ್ ನಿಲ್ದಾಣ ಹಾಗೂ ರೈಲ್ವೆ ನಿಲ್ದಾಣ ಸೇರಿ ಡಿಡಿಪಿಐ ಕಚೇರಿಯಲ್ಲಿ ಶೋಧ ನಡೆಸಲಾಗಿದೆ. ನಾಳೆಯೂ ಸಹ ಬಾಂಬ್ ಶೋಧ ದಳ ಹಾಗೂ ಶ್ವಾನ ದಳದಿಂದ ಶೋಧ ಕಾರ್ಯ ನಡೆಸಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಜಾತಿ ಗಣತಿಗೆ ಮುಂದಾಗಿರುವುದು ಐತಿಹಾಸಿಕ ನಿರ್ಧಾರವಾಗಿದೆ ಎಂದು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಎನ್ ಶಂಕರಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸ್ವಾತಂತ್ರ್ಯ ಇತಿಹಾಸದಲ್ಲಿಯೇ ಐತಿಹಾಸಿಕವಾಗಿರುವ ನಿರ್ಧಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಿದ್ದಾರೆ. 1871 ಮತ್ತು 1831ರಲ್ಲಿ ಜಾತಿ ಗಣತಿ ನಡೆದಿದ್ದ ಬಿಟ್ಟರೆ ಮೊದಲ ಬಾರಿಗೆ ಜಾತಿ ಗಣತಿ ನಡೆಸಲು ತೀರ್ಮಾನಿಸಲಾಗಿದೆ. ಜನಗಣತಿಯೊಂದಿಗೆ ಜಾತಿ ಗಣತಿಯು ನಡೆಯಲಿದ್ದು ಹಿಂದುಳಿದ ವರ್ಗಗಳಿಗೆ ಸಹಕಾರಿಯಾಗಲಿದೆ ಎಂದರು. ಈ ಹಿಂದೆ ಕಾಂಗ್ರೆಸ್ ಜಾತಿ ಗಣತಿಗೆ ವಿರೋಧ ವ್ಯಕ್ತಪಡಿಸುತ್ತಲೇ ಬಂದಿತ್ತು. ಸ್ವಾತಂತ್ರ್ಯ ನಂತರದಿಂದಲೂ ಅಧಿಕಾರ ನಡೆಸಿರುವ ಕಾಂಗ್ರೆಸ್ ಜಾತಿ ಗಣತಿ ನಡೆಸಲೇ ಇಲ್ಲ. 2011ರಲ್ಲಿ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಜಾತಿ ಗಣತಿಗೆ ನಿರ್ಧರಿಸಿದರೂ ನಡೆಸಲೇ ಇಲ್ಲ.
ಈಗ ಕಾಂಗ್ರೆಸ್ ರಾಜಕೀಯ ಸ್ವಾರ್ಥಕ್ಕಾಗಿ ನಾವು ಒತ್ತಾಯಿಸಿದ್ದೇವೆ ಎಂದು ಹೇಳಿಕೊಳ್ಳುತ್ತಲೇ ಇದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಡೆಸಿರುವ ಸಾಮಾಜಿಕ ಮತ್ತು ಆರ್ಥಿಕ ಗಣತಿ ಈ ಹಿಂದೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಬಿಜೆಪಿ ಸರ್ಕಾರ ಅಧಿಕಾರ ಕಳೆದುಕೊಂಡ ನಂತರವೂ ಆಯೋಗದ ಅಧ್ಯಕ್ಷನಾಗಿ 6 ತಿಂಗಳು ಅಧಿಕಾರದಲ್ಲಿದ್ದಾಗಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮೀಕ್ಷೆಗೆ ಅನುದಾನ ನೀಡಲೇ ಇಲ್ಲ. ಜಾತಿ ಗಣತಿ ಮಾಡಲು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗಕ್ಕೆ ಅಧಿಕಾರವೇ ಇಲ್ಲ. ಕಾಂತರಾಜ್ ನೇತೃತ್ವದಲ್ಲಿ ನಡೆದ ಸಾಮಾಜಿಕ ಮತ್ತು ಆರ್ಥಿಕ ಗಣತಿ ಎಂದು ಹೇಳಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡ ಗಣತಿ ಮಾಡಲಾಗಿದೆ. ಶಾಶ್ವತ ಆಯೋಗದ ಅಧ್ಯಕ್ಷರಾಗಿರುವ ಜಯಪ್ರಕಾಶ್ ಹೆಗಡೆಯವರು ಕಾಂತರಾಜ್ ವರದಿಯನ್ನು ಮುಂದುವರಿಸಿದ್ದಾರೆ ಹೊರತು ಸಮೀಕ್ಷೆ ನಡೆಸಿಲ್ಲ. ಅವೈಜ್ಞಾನಿಕವಾಗಿರುವ ವರದಿಯನ್ನು ಜಾರಿಗೊಳಿಸುವುದಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಳುತ್ತಿದೆ ಎಂದರು. ಇದರ ಬಗ್ಗೆ ಕರ್ನಾಟಕ ರಾಜ್ಯದೊಳಗೆ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಹಿಂದುಳಿದ ವರ್ಗದ ಆಯೋಗದಿಂದ ಹೇಳಿ ಘೋಷಣೆ ಮಾಡಿದ್ದಾರೆ. ಎಲ್ಲ ಜಾತಿ ಗಣತಿ ಹಿಂಗದ, ಇಷ್ಟು ಈ ಕಮ್ಯುನಿಟಿ ಇಷ್ಟದ, ಈ ಕಮ್ಯುನಿಟಿ ಇಷ್ಟದ, ಇಷ್ಟದ ಒಂದು ಲೆಕ್ಕಪತ್ರವನ್ನು ಸರ್ಕಾರ ತಂದು ಮುಂದೆ ಇಟ್ಟಿದೆ. ಇದು ಗೊಂದಲದ ಗೂಡಾಗಿದೆ ಮತ್ತು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು. ನಿಮಗೊಂದು ನೆನಪಲ್ಲಿ, ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷ ನಾನು ಆಗಿದ್ದೆ. ಅದು ನಾನು ತಯಾರು ಮಾಡಿರ್ತಕ್ಕಂಥ ಫಾರ್ಮೆಟ್. ಅವಾಗ ಮಾಡಿದ ಕೂಡಲೇ ನಾನೆಲ್ಲ ರೆಡಿ ಮಾಡಿದರೆ ನಮ್ಮ ಸರ್ಕಾರ ಹೋಯ್ತು, ದುಡ್ಡು ಕೊಡಲಿಲ್ಲ. ಕೊನೆಯದಾಗ ಸಿದ್ದರಾಮಯ್ಯ ಸರ್ಕಾರ ಬಂದು 6 ತಿಂಗಳವರೆಗೂ ನಾನು ಇದ್ದೆ ಅಧ್ಯಕ್ಷನಾಗಿ. ಆದರೆ ಅವರು ಸ್ಯಾಂಕ್ಷನ್ ಮಾಡಲಿಲ್ಲ, ಹಣ ಸ್ಯಾಂಕ್ಷನ್ ಮಾಡಲಿಲ್ಲ. ಈ ಒಂದು ಸರ್ವೆ ಮಾಡಲಿಕ್ಕೆ ಹಿಂದುಳಿದ ವರ್ಗ ಆಯೋಗಕ್ಕೂ ಜನಗಣತಿ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ನೋ ಪವರ್ಸ್ ಎಟ್ ಆಲ್. ಆಕ್ಟ್ ಪ್ರಕಾರ ಇಲ್ಲ, ಕಾನೂನು ಪ್ರಕಾರ ಜನಗಣತಿ ಮಾಡ್ತಕ್ಕಂಥದ್ದು ಅಧಿಕಾರ ಇಲ್ಲ. ಒಂದು ಇದೆ, ಹಿಂದುಳಿದ ವರ್ಗದ ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿಂದುಳಿದ ಬಗ್ಗೆ ಸರ್ವೆ ಮಾಡಬಹುದು. ಅದು ಮಾಡಲಿಕ್ಕೆ ನಾವೆಲ್ಲ ರೆಡಿ ಮಾಡಿದ್ದೀವಿ. ಅದು ಬಿಡು ಅಕಸ್ಮಾತ್ತಾಗಿ ನಮ್ಮ ಸರ್ಕಾರ ಹೋಯಿತು. ನಾನು ಹಾಗೆ ಒಂದು 6 ತಿಂಗಳು ಮುಂದುವರೆದೆ, ಮತ್ತು ಆಮೇಲೆ ತೆಗೆದುಬಿಟ್ರು ಕಾಂಗ್ರೆಸ್ ಸರ್ಕಾರ ಬಂದುಬಿಡಿತು. ನಿಜವಾಗಿ ಹೇಳಿದರೆ ಆಯೋಗದ ಅಧ್ಯಕ್ಷರನ್ನು ತೆಗೆದಕ್ಕೆ ಬರೋದಿಲ್ಲ. ಆದರೆ ಇವರು ಒಂದು ಕ್ಲಾಸ್ ಮಾಡಿಕೊಂಡು ತೆಗೆದಿದ್ದಾರೆ. ಇಟ್ ಈಸ್ ಎ ಪರ್ಮನೆಂಟ್ ಕಮಿಷನ್ ಆಲ್ ಓವರ್ ಇಂಡಿಯಾ, ಎನಿ ಸ್ಟೇಟ್ ನೋಡಬಹುದು. ಅದು ಒಂದು ಶಾಶ್ವತವಾಗಿರ್ತಕ್ಕಂಥ ಆಯೋಗ. ಅದನ್ನು ಡಿಸ್ಕಸ್ ಮಾಡಿದ್ರು ಬಿಡ್ರಿ. ಅದು ಏನೇ ಆಗಲಿ, ನಾವು ಹೇಳಿದ ಮೇಲೆ ಇವರು ಕಾಂತರಾಜ್ ಅವರು ಬಂದರು. ಕೇಂದ್ರ ಸರ್ಕಾರ ಜಾತಿ ಗಣತಿಗೆ 341 ಕೋಟಿ ರೂಪಾಯಿ ಹಣವನ್ನು ಕಾಯ್ದಿರಿಸಿರುವುದು ಸಾಲುವುದಿಲ್ಲ. ಇನ್ನಷ್ಟು ಅನುದಾನ ನೀಡಬೇಕೆಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ, ಕೆಎಂ ಪಾಟೀಲ್, ಹನುಮೇಶ್, ಮಲ್ಲಿಕಾರ್ಜುನ್ ಹಳ್ಳೂರು, ಜೆಪಿ ರೆಡ್ಡಿ, ರಾಮಚಂದ್ರ ಕಡಗೋಳು ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಿಗೆ ಮೇ 5ರಿಂದ ಪ್ರಾರಂಭವಾಗುವ ಜಾತಿ ಗಣತಿಯಲ್ಲಿ ಮಾದಿಗ ಸಮುದಾಯ ಜನರು ಬೇರೆ ಬೇರೆ ಹೆಸರುಗಳನ್ನು ನಮೂದಿಸಿದರೆ ಮಾದಿಗ ಎಂದು ಕಲಂ 61ರಲ್ಲಿ ನಮೂದಿಸಬೇಕೆಂದು ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಂದಕೃಷ್ಣ ಮಾದಿಗ ನೇತೃತ್ವದಲ್ಲಿ ಕಳೆದ 30 ವರ್ಷಗಳಿಂದ ನಡೆಸಿದ ಹೋರಾಟ ಫಲವಾಗಿ ಒಳ ಮೀಸಲು ಜಾತಿ ಸಮೀಕ್ಷೆಗೆ ಸುಪ್ರೀಂ ಕೋರ್ಟ್ ತೀರ್ಪಿನ ಮೇರೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗದಿಂದ ಜಾತಿ ಸಮೀಕ್ಷೆ ಮೇ 5ರಿಂದ 17ರವರೆಗೆ ನಡೆಯಲಿದೆ. ಸಮಾಜ ಬಾಂಧವರು ಆದಿ ದ್ರಾವಿಡ, ಆದಿ ಕರ್ನಾಟಕ, ಹರಿಜನ, ಎಸ್ಸಿ ಎಂದೆಲ್ಲ ಬರೆಸದೆ ಮಾದಿಗ ಎಂದು ನಮೂದಿಸಬೇಕು. ಮನೆ ಮನೆಗೆ ಬರುವ ಗಣತಿದಾರರಿಗೆ ಸಮಾಜದ ವಿದ್ಯಾರ್ಥಿಗಳು, ವಿದ್ಯಾವಂತರು ಸರಿಯಾದ ಮಾಹಿತಿ ದಾಖಲಿಸಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ಈಗಾಗಲೇ ಸಮಿತಿಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ. ಗಣತಿ ನಡೆಯುವವರೆಗೆ ಗ್ರಾಮಗಳಲ್ಲಿಯೇ ಇದ್ದು ಮಾಹಿತಿ ನೀಡಬೇಕೆಂದು ಮನವಿ ಮಾಡಿದರು. ಹೋರಾಟದ ಮುಖಾಂತರ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನು ಸಂವಿಧಾನದಲ್ಲಿ ಅಂಗೀಕರಿಸಿ ಜಾರಿಗೊಳಿಸಿದ 2 ರಾಜ್ಯಗಳು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಪಕ್ಕದ ರಾಜ್ಯಗಳು. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಆಡಳಿತ ಪಕ್ಷ ಒಳ ಮೀಸಲಾತಿಯನ್ನು 2 ತಿಂಗಳ ಒಳಗೆ ಜಾರಿಗೊಳಿಸುತ್ತೇವೆ ಎಂದು ಭರವಸೆ ನೀಡಿತು. ಆದರೆ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು
ಪರಿಶಿಷ್ಟ ಜಾತಿಯ 101 ಜಾತಿಗಳಲ್ಲಿ ರಾಜ್ಯದಲ್ಲಿ ಪುನಃ ಜಾತಿ ಸಮೀಕ್ಷೆ ಮತ್ತು ಆರ್ಥಿಕ, ಉದ್ಯೋಗ, ಶಿಕ್ಷಣ, ರಾಜಕೀಯ ವಲಯಗಳಲ್ಲಿ ಸಮೀಕ್ಷೆ ನಡೆಸಬೇಕೆಂದು ಆದೇಶ ಹೊರಡಿಸಿದ್ದಾರೆ. ಈ ಆದೇಶದ ಹಿನ್ನೆಲೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಎಸ್ಸಿ, ಹರಿಜನ, ಕ್ರೈಸ್ತರು ಈ ಕಾಯ್ದೆಗಳನ್ನು ತಿರಸ್ಕರಿಸಿ ಮೇ 5ರಂದು 17ರವರೆಗೂ ಮನೆ ಮನೆಗೆ ಜಾತಿ ಸಮೀಕ್ಷೆ ಕಾರ್ಯಕ್ರಮ ರಾಜ್ಯ ಸರ್ಕಾರ ಕೈಗೊಂಡಿದೆ. ಇವತ್ತು ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ರಾಜ್ಯಾದ್ಯಂತ ಈ ಒಂದು ಸಮೀಕ್ಷೆ ಕಾರ್ಯಕ್ರಮ ಎಲ್ಲ ನನ್ನ ಸಮುದಾಯದ ಬಂಧುಗಳು ಪ್ರತ್ಯೇಕವಾಗಿ ಮಾತುಕತೆ ಬರೆಸಬೇಕಂತೇಳಿ ನಾವು ಮಾತುಕತೆ ರಾಜ್ಯಾಧ್ಯಕ್ಷನಾಗಿ ನಾನು ನನ್ನ ಸಮುದಾಯದಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಸುದೀರ್ಘ 30 ವರ್ಷಗಳ ಹೋರಾಟದ ಪ್ರತಿಫಲ ಈಗ ಅಂತಿಮ ಘಟ್ಟದಲ್ಲಿ ಇದ್ದೀವಿ ನಾವು. ಎಚ್ ಎನ್ ನಾಗಮಂದಾಸ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ದತ್ತಾಂಶ ಸ್ವೀಕರಣೆ ಮಾಡಿ ಕೂಡಲೇ ಎಲ್ಲ ಸಮುದಾಯಕ್ಕೆ ನ್ಯಾಯ ಸಿಗುವಾಗಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ 101 ಜಾತಿಗಳಿಗೆ ಸಾಮಾಜಿಕ ನ್ಯಾಯ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗದಂತೆ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ 101 ಜಾತಿಗಳಿಗೆ. ತಾಲೂಕು ಅಧ್ಯಕ್ಷ ದುಳ್ಳೆಯ ಗುಂಜಳ್ಳಿ ಮಾತನಾಡಿ, ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರು ಮಾದಿಗ ಎಂದು ನಮೂದಿಸಬಾರದು, ಮಾದಿಗ ಸಮಾಜದವರು ಮಾದಿಗ ಎಂದು ನಮೂದಿಸಲು ಜನರಿಗೆ ತಿಳುವಳಿಕೆ ನೀಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ರಂಜಿತ್ ದಂಡೋರ, ಸುರೇಶ್ ದುಗನೂರು, ಜಿಲ್ಲಾಧ್ಯಕ್ಷ ಮಾನಪ್ಪ ಮೇಸ್ತ್ರಿ, ಗೋವಿಂದ್ ಈಟೇಕರ್, ಜಕ್ರಪ್ಪ ಹಂಚಿನಾಳ್, ನರಸಿಂಹಲು ಗಾಜರಾಳ, ಅನಿಲ್ ಕುಮಾರ್, ಸಲ್ಮಾನ್ ಮರ್ಚಟಾಳ್, ರಾಜಪ್ಪ, ದಾವೇದ್ ಸೇರಿ ಅನೇಕರು ಇದ್ದರು. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಎಂಬ ಹಿಂದೂ ಯುವಕರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿರುವುದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯಿಂದ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಮಾತನಾಡಿ, ರಾಜ್ಯ ಸರ್ಕಾರದಿಂದ ಜನರನ್ನು ರಕ್ಷಣೆ ಮಾಡಲು ಆಗುತ್ತಿಲ್ಲ. ಇಂದು ಹಾದಿ ಬೀದಿಗಳಲ್ಲಿ ಹಿಂದೂಗಳನ್ನು ಕೊಲೆ ಮಾಡಲಾಗುತ್ತಿದ್ದು ಇದು ಖಂಡನೀಯವಾಗಿದೆ ಎಂದರು. ಹಿಂದೂ ಕಾರ್ಯಕರ್ತರನ್ನು ಜಿಹಾದಿಗಳು ಹತ್ಯೆ ಮಾಡುತ್ತಿದ್ದರೂ ಅದನ್ನು ಕಂಡು ಕಾಣದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕುಳಿತಿರುವುದು ನಮ್ಮ ದುರಾದೃಷ್ಟವಾಗಿದೆ. ಕಾಂಗ್ರೆಸ್ ರಾಜ್ಯ ಸರ್ಕಾರ ಭ್ರಷ್ಟ ಹಾಗೂ ಅಲ್ಪಸಂಖ್ಯಾತರ ತುಷ್ಟೀಕರಣದ ಸರ್ಕಾರವಾಗಿದೆ. ರಾಜ್ಯದ ಹಿಂದೂಗಳು ಅತಿ ಶೀಘ್ರದಲ್ಲಿ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಲಿದ್ದಾರೆ ಎಂದು ಹೇಳಿದರು. ಇಂದು ಹಿಂದೂ ಸಮಾಜ ಅತ್ಯಂತ ಜಾಗೃತವಾಗಿದ್ದು, ಒಂದು ವೇಳೆ ಇಡೀ ಹಿಂದೂ ಸಮಾಜ ಎದ್ದು ಕೂತರೆ ಸಿದ್ದರಾಮಯ್ಯ ಸರ್ಕಾರ ನಡೆಸಲು ಸಾಧ್ಯವಿಲ್ಲ. ಹಿಂದೂಗಳ ಮೇಲಿನ ಹತ್ಯೆಗಳು ಇದೇ ರೀತಿ ಮುಂದುವರೆದರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಉಳಿಗಾಲವಿಲ್ಲದಂತಾಗುತ್ತದೆ ಎಂದು ಎಚ್ಚರಿಸಿದರು. ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की जय, बोलो भारत. ಭಾರತೀಯ ಜನತಾ ಪಾರ್ಟಿ ರಾಯಚೂರು ಜಿಲ್ಲೆ ವತಿಯಿಂದ ನಿನ್ನೆ ನಡೆದಂಥ ಒಂದು ಕೊಲೆ ವಿಚಾರವಾಗಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಇವತ್ತು ಈ ರಾಜ್ಯದಲ್ಲಿ ಏನು ಜಿಹಾದ್ ಸರ್ಕಾರ, ಏನು ಕಾಂಗ್ರೆಸ್ ಸರ್ಕಾರ ಇದೆ, ಇದು ನಮ್ಮ ಹಿಂದೂಗಳಿಗೆ ಕಿಂಚಿತ್ತೂ ರಕ್ಷಣೆ ಇಲ್ಲದಂಥ ಸರ್ಕಾರ ಆಗಿದೆ. ಇವತ್ತ ನಡು ರಸ್ತೆಯಲ್ಲಿ ಆದಿ ಬೀದಿಗಳಲ್ಲಿ ಇವತ್ತು ಮುಸಲ್ಮಾನರು ಇವತ್ತು ನಮ್ಮ ಹಿಂದೂಗಳನ್ನು ಕೊಲೆ ಮಾಡ್ತಾ ಇದ್ದರೆ ಅದನ್ನು ನೋಡಿಕೊಂಡು ಈ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿರೋದು ನಮ್ಮೆಲ್ಲರ ದುರಾದೃಷ್ಟ. ಇಂಥ ಭ್ರಷ್ಟ ಸರ್ಕಾರ, ಇಂಥ ಅಲ್ಪಸಂಖ್ಯಾತರ ತುಷ್ಟೀಕರಣದ ಸರ್ಕಾರವನ್ನು ಈ ರಾಜ್ಯದ ಹಿಂದೂಗಳು
ಅತಿ ಶೀಘ್ರವಾಗಿ ಇದನ್ನು ಕಿತ್ತೊಗಿತಾರೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಇಡೀ ಹಿಂದೂ ಸಮಾಜ ಇವತ್ತೇನಾದರೂ ಎದ್ದು ಕುಂತ್ರೆ ಈ ರಾಜ್ಯದಲ್ಲಿ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದನ್ನ ಈ ಸಿದ್ದರಾಮಯ್ಯನವ್ರಿಗೆ ಸಾಧ್ಯನೇ ಇಲ್ಲ. ಇವತ್ತು ಹಿಂದೂ ಸಮಾಜ ಜಾಗೃತವಾಗಿದೆ. ಹಿಂದೂ ಸಮಾಜ ಏನಾದರೂ ಎದ್ದು ಕುಂತ್ರೆ ನೀನು ಒಂದು ದಿನನೂ ಕೂಡ ಇವತ್ತು ಸರ್ಕಾರವನ್ನು ನಡೆಸಲಿಕ್ಕೆ ಈ ರಾಜ್ಯದಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದೇ ರೀತಿ ನೀವು ಮುಂದುವರಿಸಿದರೆ ನಿಮಗೆ ಉಳಿಗಾಲ ಇಲ್ಲ ಈ ರಾಜ್ಯದಲ್ಲಿ. ಇವತ್ತು ಬರೀ ಮುಸಲ್ಮಾನರ ತುಷ್ಟೀಕರಣದ ನೆಪದಲ್ಲಿ ಇವತ್ತು ಹಿಂದೂಗಳ ಕಗ್ಗೊಲೆ. ಹಿಂದೆ ನೀವು ಮುಖ್ಯಮಂತ್ರಿಗಳಿದ್ದಾಗೂ ಕೂಡ ಬರೀ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕೊಲೆ ಮಾಡೋದು, ಹಿಂದೂ ಮುಖಂಡರುಗಳನ್ನು ಕೊಲೆ ಮಾಡೋದು, ಅವ್ರನ್ನ ಟಾರ್ಗೆಟ್ ಮಾಡೋದಾಗಿತ್ತು. ಈ ಸರ್ಕಾರ ಬಂದಾಗ ಕೂಡ ನಿಮ್ಮ ಹಳೆಯ ಚಾಳಿಯನ್ನು ಮುಂದುವರಿಸಿದ್ದೀರಿ. ಅದಕ್ಕಾಗಿ ನಾವು ಹಿಂದೂ ಸಮಾಜ ಇದನ್ನು ಯಾವತ್ತೂ ನಿಮ್ಮನ್ನು ಕ್ಷಮಿಸೋದಿಲ್ಲ. ಭಾರತೀಯ ಜನತಾ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದೆ. ಇದೇ ವೇಳೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಎಂಬ ಹಿಂದೂ ಕಾರ್ಯಕರ್ತರನ್ನು ಜಿಹಾದಿಗಳು ನಡು ರಸ್ತೆಯಲ್ಲಿ ಕೊಲೆ ಮಾಡಿದ್ದು ಅಲ್ಪಸಂಖ್ಯಾತರ ತುಷ್ಟೀಕರಣದಲ್ಲಿ ಇರುವ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಯಚೂರು ಜಿಲ್ಲೆ ಒಳಗೆ ನಿನ್ನೆ ನಡೆದಿರತಕ್ಕಂಥ ಕಗ್ಗೊಲೆದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ವಿ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಅಂತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತರನ್ನು ನಡಿ ರೋಡಿನಲ್ಲಿ ಹಾಕಿ ಕೊಲೆ ಮಾಡ್ತಕ್ಕಂಥ ಈ ಜಿಹಾದಿಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಸರ್ಕಾರ ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಹಿಂದೂಗಳ ವಿರೋಧ ಮಾಡ್ತಾ ಇವತ್ತು ನಡೆದಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತಕ್ಕಂಥ ಭಾವನೆ ಇವತ್ತು ಇಡೀ ಜನಾಂಗದೊಳಗೆ ಬಂದುಬಿಟ್ಟಿದೆ. ಇನ್ನು ಭಾಳ ದಿವಸಗಳಿಂದ ನಡೆದಿಲ್ಲ ಅಂತಕ್ಕಂಥ ಭಾವನೆ. ನಿಮಗೆ ಧಿಕ್ಕಾರ, ನಿಮ್ಮ ಸರ್ಕಾರಕ್ಕೂ ಧಿಕ್ಕಾರ. ಈ ಹಿಂದೂ ವಿರೋಧ ನೀತಿಯನ್ನು ನೀವು ಕಡೆಗಣಿಸಿ, ಹಿಂದೂ ವಿರೋಧ ನೀತಿಯನ್ನು ಕಡೆಗಣಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಡಳಿತ ಕೊಡಿಸುವಂತೆ ನಮ್ಮ ವಿನಂತಿ. ಈ ಸಂದರ್ಭದಲ್ಲಿ ಪ್ರಮುಖರಾದ ತ್ರಿವಿಕ್ರಮ್ ಜೋಶಿ, ಕಡಗೋಲ ಆಂಜನೇಯ, ಗಿರೀಶ್ ಕನಕವೀಡು, ವಿಜಯ್ ಕುಮಾರ್ ಸಜ್ಜನ್, ಕೊಟ್ರೇಶಪ್ಪ ಕೋರಿ, ಹನುಮೇಶ್, ಡಾಕ್ಟರ್ ನಾಗರಾಜ್ ಬಾಲ್ಕಿ, ರಾಮಚಂದ್ರ ಕಡಗೋಲ್, ವಿಜಯ್ ಕುಮಾರ್ ಸಜ್ಜನ್, ಯು ನರಸರೆಡ್ಡಿ, ವಿಜಯ್ ರಾಜೇಶ್ವರಿ ಗೋಪಿಶೆಟ್ಟಿ, ಜಂಬಣ್ಣ ಮಂದಕಲ್, ರೂಪಾ ಶ್ರೀನಿವಾಸ್ ನಾಯಕ್, ಪಕ್ಷದ ಕಾರ್ಯಕರ್ತರು, ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಹರ್ಷಿ ಭಗೀರಥ ಜಯಂತಿಯನ್ನು ಮೇ 4ರಂದು ಜಿಲ್ಲಾ ಉಪ್ಪಾರ ಸಮಾಜ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳ ಸಹಯೋಗದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಎಂದು ಸಮಾಜ ಮುಖಂಡ ಚಂದ್ರಶೇಖರ್ ಮಾಡಗಿರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 4 ವರ್ಷಗಳಿಂದ ಕೊರೋನಾ ಹಾಗೂ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲು ಸಾಧ್ಯವಾಗಿರಲಿಲ್ಲ. ಈ ಬಾರಿ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಮೇ 4ರಂದು ನಗರದ ಉಪ್ಪರ್ವಾಡಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದಿಂದ ಭಾವಚಿತ್ರ ಮೆರವಣಿಗೆ ನಗರದ ವಿವಿಧ ರಸ್ತೆಗಳ ಮೂಲಕ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರಕ್ಕೆ ಆಗಮಿಸುತ್ತದೆ. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಜಯಂತಿ ಕಾರ್ಯಕ್ರಮದಲ್ಲಿ 2024-25ನೇ ಸಾಲಿನಲ್ಲಿ ಪಿಯುಸಿಯಲ್ಲಿ ಶೇಕಡ 80 ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಉಪ್ಪಾರ್ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಎಲ್ಲ ಸಮಾಜದವರು ಜಯಂತಿಗಳನ್ನು ಬಹಳ ಅದ್ದೂರಿಯಾಗಿ ಆಚರಿಸುವುದು ಅವರ ಜಾತಿಯ ಜನಸಂಖ್ಯೆಗಳನ್ನು ಪ್ರದರ್ಶಿಸುತ್ತಾರೆ. ಒಂದು ವೇಳೆ ನಾವು ಸಮಾಜ ಬಲವನ್ನು ತೋರಿಸಿದ್ದಲ್ಲಿ ನಮ್ಮ ಸಮಾಜಕ್ಕೆ ರಾಜಕೀಯದಲ್ಲಾಗಲಿ ಹಾಗೂ ಸಮಾಜದ ಯಾವುದೇ ಕ್ಷೇತ್ರಗಳಲ್ಲಾಗಲಿ ನಮಗೆ ಮನ್ನಣೆ ನೀಡುವುದಿಲ್ಲ. ಇದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಸಾಮಾಜಿಕವಾಗಲಿ ಹಾಗೂ ಶೈಕ್ಷಣಿಕವಾಗಿ ತುಂಬ ತೊಂದರೆ ಆಗಿದೆ. ಪ್ರಯುಕ್ತ ಈ ಸಲದ ಭಗೀರಥ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವುದು ಅವಶ್ಯವಾಗಿದೆ. ಆದ್ದರಿಂದ ನಗರದ ಗ್ರಾಮೀಣ ಪ್ರದೇಶ ಉಪ್ಪಾರ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಹರ್ಷಿ ಭಗೀರಥ ಜಯಂತಿಯಲ್ಲಿ ನಮ್ಮ ಸಮಾಜದ ಬಲವನ್ನು ತೋರಿಸುವುದು ಅವಶ್ಯಕವಾಗಿದೆ. ಅದರಂತೆ ಜಯಂತಿಯಂದು ಮಹರ್ಷಿ ಭಗೀರಥ ಭಾವಚಿತ್ರ ಮೆರವಣಿಗೆ ದಿನಾಂಕ 4/5/2025 ಬೆಳಗ್ಗೆ 9 ಗಂಟೆಗೆ ರಾಯಚೂರು ನಗರದ ಬೇಸರಪೇಟೆಯ ಉಪ್ಪಾರವಾಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಕುಂಭಗಳೊಂದಿಗೆ ಹಾಗೂ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಪ್ರಾರಂಭವಾಗುತ್ತದೆ. ಈ ಸಮಾರಂಭದಲ್ಲಿ ಸಂಸದರು ಹಾಗೂ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಇನ್ನುಳಿದ ಎಲ್ಲ ಸಮಾಜದ ಗಣ್ಯರು ಭಾಗವಹಿಸುತ್ತಾರೆ. ಪ್ರಯುಕ್ತ ನಗರದ ಗ್ರಾಮೀಣ ಭಾಗದ ಉಪ್ಪಾರ ಬಂಧುಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಅತಿ ವಿಜೃಂಭಣೆಯ ಜಯಂತಿಯನ್ನು ಆಚರಿಸುವ ನಮ್ಮ ಸಮಾಜದ ಬೆಂಬಲವನ್ನು ತೋರಿಸುವ ತಪ್ಪದೆ ಎಲ್ಲರೂ ಭಾಗವಹಿಸುತ್ತೆ ಜಿಲ್ಲಾ ಉಪ್ಪಾರ ಸಮಾಜ ಸೇವಾ ಸಂಘ ವಿನಂತಿಸಿ. ಇನ್ನು ಹೆಚ್ಚಿನ ಸರ್ ಇಲ್ಲಿ ನೋಡಿ ಸರ್ ವೇದಿಕೆ ಆಹ್ವಾನಿತರನ್ನು ನಮ್ಮ ಗೌರವ
ಇಲ್ಲಿ ನೋಡಿ ಸರ್. ಸರ್ ನಾನು ದೇವೇಂದ್ರ ಉಪ್ಪಾರ್ ಗೌರವಾಧ್ಯಕ್ಷ ಸರ್. ನೀವು ವೈಭವ ಮಾಜಿ ಅಧ್ಯಕ್ಷ. ಸರ್ ಇಲ್ಲಿ ನೋಡಿ. ಕಾರ್ಯಾಧ್ಯಕ್ಷ. ಬಿ ಸುರೇಖ ಮಹಿಳಾ ಅಧ್ಯಕ್ಷ. ಈ ಸಂದರ್ಭದಲ್ಲಿ ಉಪ್ಪಾರ್ ಸಮಾಜದ ಜಿಲ್ಲಾಧ್ಯಕ್ಷ ಪಾಂಗುಂಡಪ್ಪ ಮಿರ್ಜಾಪುರ್, ದೇವೇಂದ್ರಪ್ಪ ಉಪ್ಪಾರ್, ವೆಂಕೋಬಾ, ಸುರೇಖಾ, ಜಿಆರ್ ಪ್ರವೀಣ್ ಕುಮಾರ್, ಎಂ ವೆಂಕಟೇಶ್, ಜೂಕೂರು ಶ್ರೀನಿವಾಸ್ ಮತ್ತು ಇತರರು ಇದ್ದರು. ಮೇ 5ರಿಂದ ನಡೆಯಲಿರುವ ಪರಿಶಿಷ್ಟ ಜಾತಿಗಳ ಜನಗಣತಿಯಲ್ಲಿ ಕೊರಮ ಮತ್ತು ಕೊರಚ ಸಮುದಾಯ ಜನರು ಬೇರೆ ಬೇರೆ ಉಪಜಾತಿಗಳನ್ನು ನಮೂದಿಸದೆ ಕೊರಮ ಕೊರಚವೆಂದು ಬರೆಸಬೇಕು. ಜಿಲ್ಲಾ ಕೊರಮ ಮತ್ತು ಕೊರವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಹುಲಿಗೆಪ್ಪ ಮಾಣಿಕ್ಯ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೊರವ ಕೊರಚ ಸಮಾಜಗಳನ್ನು ಭಜಂತ್ರಿ, ಎಕರಲು ಎಂದೆಲ್ಲ ಕರೆಯುತ್ತಾರೆ. ಗಣತಿದಾರರಿಗೆ ಸಮಾಜದವರು ಕೊರವ, ಕೊರಚ, ಕೊರವ ಎಂದು ನಮೂದಿಸಬೇಕು. ಜಾತಿ ಕಲಂನಲ್ಲಿ ಸರಿಯಾದ ಜಾತಿಯನ್ನು ಬರೆಯಿಸಬೇಕೆಂದು ಮನವಿ ಮಾಡಿದರು. ಹಿಂದುಳಿದ ವರ್ಗ ಶಾಶ್ವತ ಆಯೋಗ ನೀಡಿರುವ ಜಾತಿವಾರು ಗಣತಿಯ ಅವೈಜ್ಞಾನಿಕವಾಗಿದೆ ಎಂದರು. 2011 ಜಾತಿ ಗಣತಿಯಲ್ಲಿ ಕೊರಮ ಸಮಾಜದ ಜನಸಂಖ್ಯೆ 2,05,68 ಇದೆ ಎಂದು ನಮೂದಿಸಲಾಗಿದೆ. ಕೊರವ ಸಮಾಜದವರು 56,000 ಎಂದು ನಮೂದಿಸಲಾಗಿದೆ. ಆದರೆ ಹಿಂದುಳಿದ ವರ್ಗ ಆಯೋಗದಲ್ಲಿ 1,54,000 2 ಸಮುದಾಯ ಸೇರಿ ಜನಸಂಖ್ಯೆ ಇದೆ ಎಂದು ಉಲ್ಲೇಖಿಸಿರುವುದು ತಪ್ಪು ಮಾಹಿತಿಯಾಗಿದೆ. ರಾಜ್ಯ ಸರ್ಕಾರ ತಪ್ಪು ಅಂಕಿ ಸಂಖ್ಯೆಯನ್ನು ಸರಿಪಡಿಸಬೇಕೆಂದರು. ಕೈ ಕಡೆ ಮಹಾರಾಷ್ಟ್ರದಲ್ಲಿ ಬರ್ತದೆ. ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿ ಸಮಸ್ತ ನಮ್ಮ ಸಮಾಜ ಬಂಧುಗಳಿರ್ತಾರೆ. ಅವರೆಲ್ಲ ಜಾತಿ ಸಮೀಕ್ಷೆ ಬಂದಾಗ ಅವ್ರ ಮನೆಯಲ್ಲಿರ್ತಕ್ಕಂಥ ಏನೇನು ಕೇಳ್ತಾರೆ ಸಮೀಕ್ಷೆ ಬಂದವರು ಅದು ಸರಿಯಾದ ಮಾಹಿತಿ ಕೊಟ್ಟು ಭೂಮಿ ಇದೆಯಾ, ಏನು ನೌಕರಸ್ಥರಿದ್ದೀರಾ, ಮನೆಗೆ ಆರ್ಥಿಕವಾಗಿ ಏನು ಟಿನ್ಶೆಟ್ ಮನೆ ಇದೆಯಾ, ಏನು RCC ಮನೆ ಇದೆಯಾ, ವೆಹಿಕಲ್ ಇದೆಯಾ, ಏನು ಅವ್ರು ಏನು ಕೇಳ್ತಾರೆ ಅವ್ರ ಕ್ವಶನ್ಗಳು ಭಾಳಷ್ಟು ಇದೆ. ಅವ್ರು ನಿನ್ನೆ ಒಂದು ಕೋಚಿಂಗ್ ಕೊಟ್ಟರು. ಆ ಒಂದು ಕೊಡಗಲ್ಕ ಜಾತಿ ಸಮೀಕ್ಷೆ ಪ್ರಕಾರ ಮಾತ್ರ ಕೊರಮ ಇದ್ದರೆ ಕೊರಮ ಅಂತ ಬಳಸ್ಬೇಕು, ಕೊರಚ ಇದ್ದರೆ ಕೊರಚ ಅಂತ ಬಳಸ್ಬೇಕು. ಯಾಕಂದ್ರೆ ನಮ್ಮಲ್ಲಿ 2 ಜಾತಿಗಳಿದ್ದಾವೆ, ಒಂದೇ 2 ಜಾತಿಗಳಿದ್ದಾವೆ. ಗೆಜೆಟ್ ಸರ್ಕಾರದ ಒಂದು ಆದೇಶದಲ್ಲೂ 2 ಜಾತಿಗಳಿವೆ, ಕೊರಮ ಕೊರಚ ಇದೆ. ಆದ್ದರಿಂದ ನಮ್ಮ ಸಮಾಜದ ಬಂಧುಗಳು ದಯವಿಟ್ಟು ಎಲ್ಲರೂ ಈ ಪತ್ರಿಕಾ ಮುಖಾಂತರ ನಾವು ಒಂದು ಮನೆ ಮಾಡ್ತಾ ಇದ್ದೀವಿ. ಜಾತಿ ಕಾಲಂನಲ್ಲಿ ತಾವು ಕೊರಮ ಅಂತ ಬಳಸ್ಬೇಕು, ಕೊರಚ ಇದ್ರೆ ಕೊರಚ, ಕೊರಮ ಇದ್ರೆ ಕೊರಮ ಅಂತ ಬಳಸ್ಬೇಕಂತ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಜೊತೆಗೆ ಸರ್ಕಾರ ಮೊನ್ನೇನು ಸೋರಿಕೆಯಾಗಿತ್ತು ಜನಗಣತಿ ಆಯಾ ಕ್ಯಾಸ್ಟ್ಗಳು ಇಷ್ಟಿದೆ ಅಂತೇಳಿ. ಅದರಲ್ಲಿ ಸರ್ಕಾರ ಸೋರಿಕೆ ಮಾಹಿತಿ ಪ್ರಕಾರ 1,64,000 ಬಟ್ ನಮ್ದು 2011 ಪ್ರಕಾರ ಆಲ್ರೆಡಿ 2,09,568 ಕೊರಮ, 56,000 ಖರ್ಚ. 2011 ಜನಗಣತಿ ಪ್ರಕಾರ 2,09,568 ಕೊರಮ ಸಮಾಜದವರು ರಾಜ್ಯದಲ್ಲಿ, ಖರ್ಚ ಸಮಾಜದವರು 56,000. ಈ ಸಂದರ್ಭದಲ್ಲಿ ಬಸವರಾಜ್ ಭಜಂತ್ರಿ, ನರಸಿಂಹಲು ಕಮಲಾಪುರ್, ಆಂಜನೇಯ ಬಾಯಿದೊಡ್ಡಿ, ನರಸಿಂಹಲು ಬ್ರೂಸ್ಲಿ, ಮಹಾದೇವ, ನರಸಿಂಹಲು ಬಜಾರಪ್ಪ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ, ಮುಂದುವರೆದ ಶೋಧ ಕಾರ್ಯ, ಕಟ್ಟೆಚ್ಚರ. ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಐತಿಹಾಸಿಕ ನಿರ್ಧಾರ, ಎನ್ ಶಂಕರಪ್ಪ. ಪರಿಶಿಷ್ಟ ಜಾತಿಗಳ ಸಮೀಕ್ಷೆ, ಕಲಂ 61ರಲ್ಲಿ ಮಾದಿಗ ಎಂದು ನಮೂದಿಸಿ, ನರಸಪ್ಪ ದಂಡೋರ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ. ಮೇ 4ರಂದು ಶ್ರೀ ಮಹರ್ಷಿ ಭಗೀರಥ ಜಯಂತಿ, ಭಾವಚಿತ್ರದ ಮೆರವಣಿಗೆ, ಚಂದ್ರಶೇಖರ್ ಮಾಳಗಿರಿ.
ಪರಿಶಿಷ್ಟ ಜಾತಿಗಳ ಗಣತಿ ಕೊರಮ ಕೊರಾಚ ಎಂದು ಬರೆಯಿಸಲು ಹುಲಿಗೆಪ್ಪ ಮಾಣಿಕ್ ಮನವಿ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.